ಬೆಳೆ ಪರಿಹಾರಕ್ಕೆ ಒತ್ತಾಯಿಸಿ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ. ಹೌದು, ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗ್ತಿದ್ದು, ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ತೊಗರಿ, ಹೆಸರು ಬೆಳೆಗಳನ್ನ ಕೈಯಲ್ಲಿ ಹಿಡಿದು ಪರಿಹಾರಕ್ಕೆ ಒತ್ತಾಯಿಸಿ ಬೆಳೆ ಹಾನಿಗಾಗಿ 2 ತಿಂಗಳು ಕಳೆದರೂ ಕೂಡ ಪರಿಹಾರ ದೊರೆತಿಲ್ಲ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪರಿಹಾರ ಕೊಡಿ, ಇಲ್ಲವೇ ಸ್ವಲ್ಪ ವಿಷ ಕೊಡಿ ಎಂದು ರೈತರು ತಮ್ಮ ಅಳಲನ್ನ ತೋಡ್ಕೊಡ್ತಾ ಇದ್ದಾರೆ. ಇನ್ನು ಎಕರೆಗೆ ಕನಿಷ್ಠ 20,000 ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ರೈತರು ನಡೆಸಿದ್ದಾರೆ. ಕಳೆದ 1 ತಿಂಗಳ ಹಿಂದೆಯಿಂದ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ 1 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದು, ಆ ರೈತರು ಈಗಾಗಲೇ ಪರಿಹಾರಕ್ಕಾಗಿ ಸಾಕಷ್ಟು ಒತ್ತಾಯಿಸುತ್ತಿದ್ದಾರೆ. ಏನು ಸಚಿವರು, ಶಾಸಕರು ಕೂಡ ಆ ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡುತ್ತಿದ್ದಾರೆ. ಆದರೆ ಇದುವರೆಗೂ ಯಾವುದೇ ರೀತಿಯಾದಂತಹ ಪರಿಹಾರ ಬಂದಿಲ್ಲ ಅಂತ ಹೇಳಿ ರೈತ ಸಂಘದ ವತಿಯಿಂದ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತದೆ. ಬೀದರ್ ನಗರದಲ್ಲಿ ನೀವು ನೋಡ್ತಿರ್ಬೋದು, ಈಗ ಏನು ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರೈತರು ಸೇರ್ಬಿಟ್ಟು ಆ ತೊಗರಿ ಗಿಡ ಹಿಡ್ಕೊಂಡ್ ಬಂದ್ಬಿಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗ್ ಪರಿಹಾರ ಕೊಡಿ, ರೈತರಿಗೆ ನಮಗ ಪರಿಹಾರ ಕೊಡಿ, ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಸಾಕಷ್ಟು ಸಾಲ ಸೋಲ ಮಾಡಿ ಹೊಲದಲ್ಲಿ ಬಿತ್ತಿದ್ವಿ, ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಒತ್ತಾಯಿಸಿ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಂಬ್ಕೊಂಡಿದ್ರೆ. ಬನ್ನಿ ನಾ ಈಗ ರೈತರನ್ನ ಮಾತಾಡ್ತೀನಿ. ಏನ್ ಸರ್, ಈಗ ಏನು ಪ್ರತಿಭಟನೆ ಮಾಡ್ತಿದ್ರಿ? 1 ತಿಂಗಳಾದ್ರೂ ಕೂಡ ಇನ್ನೂ ಪರಿಹಾರ ಸಿಕ್ಕಿಲ್ಲ, ಏನಿದೆ? ಅಂದಾಜ 2 ತಿಂಗಳು ಅನಿಸ್ತಾ ಇದೆ ನಮಗಂತೂ. ಯಾಕಂದ್ರೆ ದಿನ ಹ್ಯಾಂಗ್ ಹೋಯ್ತಾ ಗೊತ್ತಾಗಲ್ದು. ಈಗ ಬೆಳೆ ಅಂತೂ ಸಂಪೂರ್ಣ ಹಾಳಾಗೋಗ್ಯಾವ. ಯಾವುದೇ ಬೆಳೆ ಇಲ್ಲ. ಉದ್ದು, ಹೆಸರು, ಸೋಯಾ, ತೊಗರಿ, ಹತ್ತಿ, ಇನ್ನಿತರ ತೋಟಗಾರಿಕೆ ಬೆಳೆಗಳು ಎಲ್ಲ ಏನದಾದ್ರೆ ನಷ್ಟ ಆಗ್ಯಾವ. ಈಗ ಏನದಾದ್ರೆ ಬರ್ತಕ್ಕಂಥ ರಬ್ಬಿ ಹಂಗಾಮಿಂದ ಬೆಳೆಗಳು ಇರ್ತಾವೆ, ಕಡ್ಲಿ ಇರ್ಬೋದು, ಜೋಳ, ಕುಸುಬೆ, ಅವು ಎಲ್ಲ ಏನದ ಅದರ ಮೇಲೆ ಕೂಡ ಈ ಮಳಿದಿಂದ ಕೆಟ್ಟ ಪರಿಣಾಮ ಬೀಳತದ. ಯಾಕಂದ್ರೆ ಈಗ ಸರ್ಕಾರ ಎಲ್ಲ ಸಮೀಕ್ಷೆ ಮಾಡಿದೆ. ತಹಶೀಲ್ದಾರ್ ಇರ್ಬೋದು, ಉಸ್ತುವಾರಿ ಮಂತ್ರಿಗಳಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಏನಂತೀರಿ ಕೃಷಿ ಅಧಿಕಾರಿಗಳಿರ್ಬೋದು, ಎಲ್ಲರೂ ಸಮೀಕ್ಷೆ ಮಾಡ್ಯಾರ. ಜಿಲ್ಲೆದಾಗ ಎಲ್ಲೆಲ್ಲಿ ಎಲ್ಲ ಕಡೆನೇ ಏನದ ಅಂದ್ರೆ ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಗ್ಯದ, ಅದಕ್ಕೆ ಸಮೀಕ್ಷೆ ಆಗ್ಯದ. ಆದ್ರೆ ಇಲ್ಲಿವರೆಗೆ ಏನದ ರೈತರ ಖಾತೆಗೆ ಒಂದು ನಯ ಪೈಸೆ ಜಮಾ ಆಗಿಲ್ಲ. ಈಗ ಬರೀ ಪರಿಶೀಲನೆ ಆಗ್ತದೆ, ಬೆಳೆ ಪರಿಶೀಲನೆ, ಇನ್ನೂ 1 ರೂಪಾಯಿನೂ ಅಕೌಂಟಿಗೆ ಬಂದಿಲ್ಲ. ಅದರ ಕಡೆಯಿಂದ ಈಗ ಏನದ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತಾ ಇದೆ. ಈ ಒಂದು ವೇಳೆ ಪರಿಹಾರ ಸಿಗ್ತಿತ್ತಂದ್ರೆ ನಮಗ ಇದರ ಅವಶ್ಯಕತೆ ಬೀಳ್ತಿರ್ಲಿಲ್ಲ. ಯಾಕಂದ್ರೆ ಇದು ಬಹಳ ದೊಡ್ಡ ಪರಿಮಾಣದಾಗ ಪರಿಣಾಮ ಅದ. ಯಾಕಂದ್ರೆ ಬಹಳ ದೊಡ್ಡ ಪರಿಮಾಣದಾಗ ನುಕ್ಸಾನ ಆಗ್ಯಾವ. ಕೆಲವು ಕಡೆಯಲ್ಲಿ ಕೆರೆಗಳು ಒಡೆದು ಹೋಗ್ಯಾವ, ಆ ನೀರಿನ ರಭಸಕ್ಕೆ ಜಾನುವಾರುಗಳು ಕೊಚ್ಕೊಂಡು ಹೋಗ್ಯಾವ. ಹಳ್ಳಿಗಳಲ್ಲಿ ಮನೆಗಳೆಲ್ಲ ಬಿದ್ದೋಗ್ಯಾವ. ಅದಕ್ಕೆ ನಾವು ಒಂದೇ ಹೇಳ್ತಾ ಇದ್ದೇವೆ, ಸರ್ಕಾರಗಳಿಗೆ ಎಕರೆಗೆ 25,000 ರೂಪಾಯಿ ಪ್ರತಿ ರೈತಗ ಅಕೌಂಟಿಗೆ ಜಮಾ ಮಾಡಬೇಕು. ಮತ್ತೇನದ ಅಂದ್ರೆ ಇದು ಸಾಲ ಮನ್ನಾ ಮಾಡಬೇಕು. ಯಾಕೆ ಸಾಲ ಮನ್ನಾ ಮಾಡ್ಬೇಕಂದ್ರೆ ಈಗ ಭಾಳ ಅಂದ್ರೆ ಭಾಳ ಕಂಗಾಲಾಗ್ಯಾನ ರೈತ. ಲಾಗೋಡಿ ಹಾಕದೇ ಆಗ್ಯಾವ. ಇನ್ನ ಮುಂದೆ ಹಾಕಬೇಕೇ ಆಗ್ಯಾವ. ಈಗ ರಬ್ಬಿ ಬಿತ್ತಬೇಕಾದ್ರೆ ಮತ್ತೆ ಹಾಕೇಬೇಕು, ಮತ್ತು ಬೀಜ, ಗೊಬ್ಬರು, ಸದಿ ಕಳೆದು ಎಲ್ಲ ಲಾಗೋಡಿ ಇನ್ನ ಹಾಕೇಬೇಕಾಗ್ತದ. ಆ ಬೆಳೆ ಸಾಲ ಕಟ್ಟತಕ್ಕಂಥ ಸಾಮರ್ಥ್ಯ ರೈತನ ಬಲಿಗೆ ಉಳಿದಿಲ್ಲ. ಅದರ ಕಡೆಯಿಂದ ಕೂಡಲೇ ಸಾಲ ಮನ್ನಾ ಕೂಡ ಮಾಡಬೇಕು. ಮತ್ತೇನದಂದ್ರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಯಾವ ರೈತ ಏನು ಪ್ರೀಮಿಯಂ ಅಮೌಂಟ್ ಕಟ್ಟ್ಯಾನೋ, ಏನದಂದ್ರೆ ಬೆಳೆ ವಿಮೆ ಕಟ್ಟ್ಯಾನೋ, ಅವನಿಗೆ ಏನದಂದ್ರೆ ಎಲ್ಲರ ಖಾತೆಗೆ ಬೆಳೆ ವಿಮೆ ಪರಿಹಾರ ಕೂಡಲೇ ಜಮೆ ಮಾಡಬೇಕು. ಯಾಕಂದ್ರೆ ಒಂದು ವೇಳೆ ಬೆಳೆ ವಿಮೆ ಪರಿಹಾರ ಕೊಟ್ಟಿಲ್ಲ, ಒಂದು ವೇಳೆ ಬೆಳೆ ಪರಿಹಾರ ಕೊಟ್ಟಿಲ್ಲ, ಸಾಲ ಮನ್ನಾ ಮಾಡಲಿಲ್ಲ ಅಂದಾಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅನಿವಾರ್ಯವಾಗಿ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗ್ತದ. ಆಗ್ತಕ್ಕಂಥ ಯಾವುದೇ ಅನಾಹುತಕ್ಕೆ ಸರ್ಕಾರವೇ ಜವಾಬ್ದಾರ ಅಂತ ಹೇಳಕ್ಕೆ ಇಚ್ಛಪಡ್ತೀವಿ. ಸರ್, ಈಗ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಿದ್ದಾರೆ. ಇಷ್ಟು ದಿನ ಆದ್ರೂ ಕೊಡ್ತಿಲ್ಲ, ಏನು ಹೇಳ್ತೀರಿ ಅಧಿಕಾರಿಗಳಿಗೆ? ಅದು ಸರ್ಕಾರಕ್ಕೆ ಎಷ್ಟು ದಿನದ ಗಡುವು ಕೊಡ್ತೀರಿ ಅಂತ? ಈಗ ನೋಡ್ರಿ, ಈಗ 1-2 ತಿಂಗಳ ಬರೀ ನಾಟಕ ನಡೆದು ಬರೀ ನಾವೇನಪ್ಪ ಅಂದ್ರೆ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಸಮೀಕ್ಷೆ ಯಾಕೆ ಬೇಕ್ರಿ? ಇಡೀ ಬೀದರ್ ಜಿಲ್ಲಾ ಪೂರ್ತಿ ಏನಪ್ಪ ಅಂದ್ರೆ ಮಳೆ ಬಿದ್ದು ಸಂಪೂರ್ಣ ನಾಶ ಆಗ್ಯದ. ಜಿಲ್ಲಾನೇ ಇವತ್ತು ಬೀದರ್ ಜಿಲ್ಲಾ ಸಂಪೂರ್ಣ ಏನಪ್ಪ ಅಂದ್ರೆ ಅತಿವೃಷ್ಟಿ ಜಿಲ್ಲೆ ಅಂತ ಘೋಷಣೆ ಮೊದಲು ಮಾಡಬೇಕು. ಆ ನಂತರ ಇವೇನು ಅಧಿಕಾರ ಕೈಗೊಳ್ಳಕ್ಕೆ ಕುಂತು ಏನು ಮಾಡೋದು ಅವಶ್ಯಕತೆ ಇಲ್ಲ. ಇನ್ನು ನಿನ್ನಿಂತನ ಇವತ್ತಿನ ಮಳೆ ಅದ. ಮಳೆಯಲ್ಲಿ ಕಮ್ಮಾಗಿದೇನು ಇಲ್ಲ, ಡೈಲಿ ಮಳೆ ಅದ, ಇನ್ನೂ ಮುನ್ನೂ ಮಳೆ ಅದ. ಈಗ ಆಲ್ರೆಡಿ ಉದ್ದು, ಹೆಸರು ಎಲ್ಲ ಹೋಗ್ಯಾವ. ಮುಂದೆ ತೊಗರಿನೂ ಹೋಯ್ತದ, ಕಬ್ಬನು ಹೋಯ್ತದ. ಇಡೀ ಎಲ್ಲ ಬಿತ್ತಿ ಅಂತ ಏನೋ ಎಲ್ಲ ಸರ್ವನಾಶ ಆಯ್ತದ. ರೈತ ಏನಪ್ಪ ಅಂದ್ರೆ ಮತ್ತು ಆತ್ಮಹತ್ಯೆ, ನೀವು ಏನೂ ಮುಗಿಲಿಲ್ಲ ಅಂದ್ರೆ ಆತ್ಮಹತ್ಯೆ ಗಿಳಿತಾನೆ. ಅದಕ್ಕೆ ಕೂಡಲೇ
ಪ್ರತಿ ಎಕರೆಗೆ ಒಂದು 25,000 ರೂಪಾಯಿ ಹಾಕ್ಬೇಕಂತೇಳಿ ನಮ್ದು ಒತ್ತಾಯ ಅದ. ಜೊತೆಗೆ ಏನಪ್ಪ ಅಂದ್ರೆ ವಿಮೆ ಮಾಡಿದಂಥ ರೈತರಿಗೆ ಕೂಡಲೇ ವಿಮೆ ಹಣ ಹಾಕಬೇಕು. ಆಮ್ಯಾಗ ಯಾರು ರೈತ ಬೆಳೆ ಸಾಲ ತಗೊಂಡ ಅವ್ನಿಗೆ ಸಂಪೂರ್ಣವಾಗಿ ಸಾಲ ಮಾಡಬೇಕಂತ ನಮ್ದು ಇವತ್ತು ಒತ್ತಾಯ ಅದ. ಇದಿಷ್ಟು ಇಲ್ಲಿನ ಹೋರಾಟಗಾರರ ಮಾತಾಗಿತ್ತು. ಏನು ನಮಗೆ ಪರಿಹಾರವನ್ನು ಕೊಡಿ, ಇಲ್ಲ ವಿಷ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಆದರೆ ನಮಗೆ ಆದಷ್ಟು ಶೀಘ್ರದಲ್ಲಿ ಪರಿಹಾರವನ್ನು ನೀಡಿ ಬೆಳೆ ಸಾಲವನ್ನು ಮನ್ನಾ